ನಮಸ್ಕಾರ ಸ್ನೇಹಿತರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಈ ನೂತನ ಕಾರ್ಯಕ್ರಮ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾವು ಹಿಂದಿನ ಸಂಚಿಕೆಯಲ್ಲಿ ಈ ಬದುಕುವ ಕಲೆಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ಹಾಗೆ ಮನುಷ್ಯ ಸಹಜ ಮನೋವೃತ್ತಿಗಳ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಂಡ್ವಿ. ಅಂದರೆ ಎಷ್ಟು ಮನೋವೃತ್ತಿಗಳಿದ್ದಾವೆ, ಅವುಗಳು ಯಾವ್ಯಾವು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಈಗ ಅವುಗಳನ್ನು ಒಂದೊಂದೇ ವಿಚಾರವನ್ನು ತಗೊಂಡು ಅವುಗಳ ಬಗ್ಗೆ ದೀರ್ಘವಾದ ಚರ್ಚೆಯನ್ನು ಮುಂದುವರಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ ನಮ್ಮ ಪ್ರೀತಿಯ ಸಹೋದರಿ ಬ್ರಹ್ಮಕುಮಾರಿ BK ವೀಣಾಜಿಯವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ. ನಮಸ್ಕಾರ. ಹಾಗೆ ಅವರಲ್ಲಿ ಮನೋವೃತ್ತಿಯ ಬಗ್ಗೆ ಮಾತಾಡ್ತಾ ನನಗೂ ವೀಣಕ್ಕ ತುಂಬಾ ನೀವು ಹೇಳಿದ್ರಲ್ಲ ಈ ಜಿಜ್ಞಾಸಾ ಪ್ರವೃತ್ತಿ ಅಥವಾ ಕುತೂಹಲ ಅಂತ ಹೇಳಿ, ಅದರ ಬಗ್ಗೆ ನನಗೂ ಕುತೂಹಲ ಆಗ್ತಿದೆ. ಈ ಕುತೂಹಲ ಪ್ರವೃತ್ತಿ ಅಂತ ಅನ್ನೋದು ಯಾವ್ಯಾವ ಸಮಯದಲ್ಲಿ ಮನುಷ್ಯನಲ್ಲಿ ಉದ್ಭವಿಸ್ತದೆ? ಯಾಕೆಂದರೆ ಇದಕ್ಕೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ವಯೋಮಿತಿ ಏನೂ ಇಲ್ಲ. ಬಾಲ್ಯದಲ್ಲಿ ಒಂಥರ ಕುತೂಹಲ ಆದರೆ ಯೌವನದಲ್ಲಿ ಒಂಥರ ಕುತೂಹಲ, ಮುದುಕರಾದ ಮೇಲೂ ಕುತೂಹಲ ಇರುತ್ತೆ. ಮನುಷ್ಯನಲ್ಲಿ ಕುತೂಹಲ ಅನ್ನೋದು ಎಲ್ಲ ಸಂದರ್ಭಗಳಲ್ಲಿ ಬರುತ್ತೆ. ಬಟ್ ಈ ಕುತೂಹಲವನ್ನು ನಾವು ಹೇಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು, ಅಥವಾ ಈ ಜಿಜ್ಞಾಸಾ ಪ್ರವೃತ್ತಿಯನ್ನು ನಮ್ಮ ಆರೋಗ್ಯಕರ ಬೆಳವಣಿಗೆಗೆ ಅಥವಾ ನಮ್ಮ ಒಂದು ಆತ್ಮ ಶಕ್ತಿಯನ್ನು ವೃದ್ಧಿಗೊಳಿಸ್ಕೊಳ್ಳಿಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ಅನ್ನೋದ್ರ ಬಗ್ಗೆ ನಮಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡಿ. ಹೌದು, ಬದುಕುವ ಕಲೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಅನಿವಾರ್ಯತೆಯನ್ನು, ಅಗತ್ಯತೆಯನ್ನು ನಾವಿವತ್ತೆಲ್ಲ ಕಡೆ ಕಾಣ್ತಿರುವಾಗ ಬದುಕು ಒಂದು ವಿಶಾಲವಾದಂತಹ ವೇದಿಕೆ. ಈ ಬದುಕಿನಲ್ಲಿ ನನ್ನ ವೈಯಕ್ತಿಕವಾದ ಬದುಕನ್ನು ನಾನು ಚೆನ್ನಾಗಿ ರೂಪಿಸ್ಕೊಳ್ಬೇಕಾದ್ರೆ ನನ್ನ ಮನೋಸ್ಥಿತಿ, ಮನೋಮಿತಿ, ಅದಕ್ಕೆ ನಾನು ಕೊಡುವಂತಹ ಅಭಿವ್ಯಕ್ತಿ, ಅದಕ್ಕೆ ನಾನು ಕೊಡುವ ಮಹತ್ವ, ಇವೆಲ್ಲವೂ ಸಹ ಆಧಾರವಾಗ್ತವೆ. ಈ ನಿಟ್ಟಿನಲ್ಲಿ ನಾವು ಈ ಹಿಂದೆ ಚಿಂತನೆ ಮಾಡಿದ ಹಾಗೆ, ತಾವೀಗ ಪ್ರಸ್ತಾಪಿಸಿದ ಹಾಗೆ, ಈ ವೃತ್ತಿಗಳಲ್ಲಿ ಪ್ರಮುಖವಾದಂಥದ್ದು ಜೀವನದ ಕೊನೆಯ ಕಾಲಘಟ್ಟದವರೆಗೆ ನಮ್ಮ ಜೊತೆಗೆ ಸದಾ ಚಿರಂತನವಾಗಿ ಉಳಿಯುವಂಥದ್ದು ಸಹಜವಾದ ಗುಣ ಕುತೂಹಲ ಅಥವಾ ಜಿಜ್ಞಾಸೆ. ಪ್ರತಿಯೊಬ್ಬನಿಗೂ ಇದು ಪುಟ್ಟ ಮಗುವಿನಿಂದ ಅದಿರುತ್ತೆ. ನಾವು ಕೇಳ್ತೇವೆ, ಚಿಕ್ಕ ಬಾಲಕ ಅಥವಾ ಬಾಲೆ ಕಣ್ಣು ಪಿಳಿ ಬಿಡುವ ಆ ಸಮಯದಲ್ಲಿ 3 ತಿಂಗಳು 6 ತಿಂಗಳ ಕಾಲಮಾನದಲ್ಲಿ ಕೇವಲ ಬಣ್ಣಗಳನ್ನು ಗುರುತಿಸುವಂತಹ ಮನಸ್ಥಿತಿ ಮಾತ್ರ ಇದ್ದಾಗಲೂ ಸಹ ಆ ಪುಟ್ಟ ಮಗುವಿಗೆ ಆ ಬಣ್ಣವನ್ನು ಮುಟ್ಟಬೇಕು, ಅದೇನು ಕಾಣ್ತಿದೆ ಅನ್ನುವಂಥ ಕುತೂಹಲ, ಹಾರಿ ಆ ಬಣ್ಣಕ್ಕಾಗಿ ಹಪಹಪಿಸುವ ಮನಸ್ಸಿನ ಮನಸ್ಥಿತಿ ಗಮನಿಸಿದಾಗ ಮನುಷ್ಯ ಎಷ್ಟು ಅಗಾಧವಾದ ಜಿಜ್ಞಾಸಾ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಅನ್ನೋದು ನಮಗೆ ಅಲ್ಲಿ ಕಾಣ್ತದೆ. ನೋಡಿ, ಒಂದು ಸಣ್ಣ ಮಗುವಿಗೆ ನೀವು ಇಲ್ಲಿ ಬಾವಿ ಇದೆ ಇಣಕ್ಕೆ ನೋಡಬೇಡ ಅಂತ ಹೇಳಿ ನೋಡಿ, ನೀವು ಕಣ್ಮರೆ ಆಗಲಿಕ್ಕಿಲ್ಲ, ತಕ್ಷಣ ಅದು ಇಣುಕುತ್ತೆ ಅದರಲ್ಲಿ. ಅಂದರೆ ಕುತೂಹಲ ಅನ್ನುವುದು ಹೆಚ್ಚಾಗಿ ನಾವು ಇವತ್ತಿನ ದಿನದಲ್ಲಿ ಕಾಣುವುದು ನಕಾರಾತ್ಮಕ ಸ್ಪಂದನೆಗೆ ಹೆಚ್ಚು ಕುತೂಹಲವನ್ನು ನಾವು ಕಾಣ್ತಾ ಇದ್ದೇವೆ. ಯಾವುದನ್ನ ಮುಟ್ಬೇಡ ಅಂತ ಹೇಳ್ತೀವೋ ಅದನ್ನು ಮುಟ್ತಾರೆ, ಯಾವುದನ್ನ ಮಾಡಬೇಡ ಅಂತ ಹೇಳ್ತೀರೋ ಅದನ್ನು ಮಾಡ್ತಾರೆ. ಎಸ್ಪೆಷಲಿ ಈಗ ಖಾರದ ಡಬ್ಬ, ನೀವು ಖಾರದ ಪುಡಿ ತುಂಬಿಟ್ಟಿದ್ದೀರಿ, ಯಾವ ಕಾರಣಕ್ಕೂ ಇದನ್ನು ಮಾತ್ರ ನೀನು ಉಂಡೆ ಡಬ್ಬ ಅಂತ ಹುಡ್ಕಕ್ಕೆ ಹೋಗಬೇಡ ಅಂತ ಹೇಳಿದರೆ ಖಂಡಿತವಾಗಿಯೂ ಆ ಮಗು ಆ ಖಾರದ ಡಬ್ಬ ತೆಗೆದು ಅದನ್ನು ಕಣ್ಣಿಗೆ ಹಾಕ್ಕೊಂಡು ಬೊಬ್ಬೆ ಹಾಕಿ ನಿಮಗೂ ತನಗೂ ಕಷ್ಟ ಇರುವುದೇ ಇಲ್ಲ. ಇದನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಇದನ್ನು ತಪ್ಪು ಅಂತ ಹೇಳೋಕ್ಕಾಗುತ್ತಾ? ಎಂಥ ತುಂಟ ಮಗು ಅಂತ ಹೇಳೋಕ್ಕಾಗುತ್ತಾ? ಮೂರ್ಖ ಮಗು ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಯಾಕೆಂದರೆ ಮನುಷ್ಯನ ಸಹಜವಾದಂತಹ ಗುಣ ಅದು ಮಗುವಿನಲ್ಲಿ ನಿಯಂತ್ರಣವಿಲ್ಲದೆ ಕಾಣ್ತಿರುವುದರಿಂದ ನಮಗೆ ಅದು ತುಂಟತನ ಅಂತ ಅನ್ನಿಸ್ತಿದೆ ಅಷ್ಟೆ. ಕೊನೆಯ ತನಕ ಇವತ್ತು ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ರೈಟ್ಸ್ ಸೋದರನ ಯಾರ ಹೆಸರು ಕೇಳಿಲ್ಲ ಹೇಳಿ? ಇವತ್ತು ಆಕಾಶದಲ್ಲಿ ಹಾರಾಡುವ ಬಾನಾಡಿಗಳು ಅಥವಾ ವಿಮಾನಗಳನ್ನು ನೋಡಿದಾಗ ಈ ರೈಟ್ಸ್ ಸೋದರರು ನಮಗೆ ನೆನಪಾಗಿಯೇ ಆಗ್ತಾರೆ. ಇವರ ಅಪ್ಪ ಒಬ್ಬ ಕ್ರಿಶ್ಚಿಯನ್ ಧರ್ಮಗುರು. ಧರ್ಮ ಪ್ರಾರ್ಥನೆಯನ್ನು ಹೇಳ್ತಾ ಇರುವಾಗ ಅವನೆದುರಿಗೆ ಮಕ್ಕಳು ಕೇಳ್ತವೆ, ಅಪ್ಪ ನಾವು ಸಹ ಹಕ್ಕಿಗಳ ಹಾಗೆ ರೆಕ್ಕೆ ಹಚ್ಕೊಂಡು ಹಾರಬಹುದಾ ಅಂತ. ಹಾಗೆ ಧರ್ಮಕ್ಕೆ ವಿರುದ್ಧವಾದಂತಹ, ಧರ್ಮದಲ್ಲಿ ಹೇಳಿಲ್ಲದೇ ಇರುವಂತಹ ಮಾತುಗಳನ್ನು ಆಡಬಾರ್ದು, ಅದೆಲ್ಲ ಸಾಧ್ಯವಿಲ್ಲ ಅಂತ ಅವನು ಮಕ್ಕಳನ್ನು ವಿರೋಧಿಸ್ತಾನೆ. ಆದರೆ ಆ ಮಕ್ಕಳು ಗಪ್ಚಿಪ್ಪಾಗಿ ಹೇಳದೆ ಹೋಗಿ ಒಂದು ಸಣ್ಣ ಎಂಜಿನ್ಗೆ ತಮಗೆ ಬೇಕಾದಂಥ ರೂಪ ಕೊಟ್ಟು ಏನೇನೋ ಮಾಡಿ ಅದನ್ನು ಹಾರಿಸ್ತಾರೆ ಮೊದಲು. ಈ ಮೂಲಕ ಜಗತ್ತಿನಲ್ಲಿ ಮನುಷ್ಯ ಉಕ್ಕಿನ ಹಕ್ಕಿಯಲ್ಲಿ ಹಾರಾಡಬಹುದು ಎನ್ನುವಂಥ ಒಂದು ಪ್ರಜ್ಞೆಯನ್ನು, ಕಾಳಜಿಯನ್ನು, ಒಂದು ಅನ್ವೇಷಣೆಗೆ ಮೂಲವಾಗಿದ್ದು ಆ ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಮಾಡುವ ಪ್ರಾರ್ಥನೆಯಲ್ಲಿ ಹಾರುವ ದೇವತೆಗಳ ಬಗ್ಗೆ ಅಪ್ಪ ಹೇಳ್ತಾ ಇದ್ದಾಗ ನಾವು ಹಾರಬಹುದಾ ಅಂತ ಮೂಡಿದಂಥ ಕುತೂಹಲ.
ಇಲ್ಲಿ ನಾವು ಕಾಣಬೇಕಾದದ್ದೇನು ಅಂದರೆ ಆ ಮಕ್ಕಳಲ್ಲಿ ಮೂಡಿದ ಕುತೂಹಲ ಸಂಶೋಧನಾತ್ಮಕವಾಗಿ ಬೆಳೆದದ್ರಿಂದ ಅವರೊಂದು ಸಾಧನೆಯನ್ನು ಮಾಡುವಂತಾಯಿತು. ಬದಲಾಗಿ ನಾವೇ ಯಾಕೆ ರೆಕ್ಕೆ ಕಟ್ಕೊಂಡು ಹಾರಬಾರ್ದು ಅಂತ ಆಕಾಶದಲ್ಲಿ ಎಲ್ಲಾದರೂ ಹಾರಕ್ಕೆ ಹೋಗಿ ಕೈಕಾಲು ಮುರ್ಕೊಂಡು ಜೀವ ತಕ್ಕೊಂಡಿದ್ದಿದ್ರೆ ಅದು ಧನಾತ್ಮಕವಾಗದೆ ಋಣಾತ್ಮಕವಾದಂತಹ ಜಿಜ್ಞಾಸೆ ಆಗ್ತಾಯಿತ್ತು. ಇಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಕಾಣಸಿಗ್ತವೆ. ಖಂಡಿತವಾಗಿಯೂ ನಾವಿದನ್ನು ಎಷ್ಟೋ ಪ್ರತಿ ಹಂತದಲ್ಲಿ ನಾವಿದನ್ನು ನೋಡ್ತೇವೆ. ಆದ್ದರಿಂದ ಈ ಕುತೂಹಲ ಎನ್ನುವ ಅಥವಾ ಜಿಜ್ಞಾಸೆ ಎನ್ನುವುದು ಮನೋಸಹಜವಾದ ಪ್ರವೃತ್ತಿಯನ್ನು ಬಾಲ್ಯಕಾಲದಿಂದಲೂ ನಾವು ಅದಕ್ಕೆ ಒಂದು ಸಕಾರಾತ್ಮಕ ಮೂರ್ತ ರೂಪವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರೆ, ಅಂದರೆ ಒಂದು ಮಗು ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಸರಿಯಾಗಿ ಮಗುವಿಗೆ ಮನ ಮುಟ್ಟುವ ಹಾಗೆ ಮಗುವಿನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅರ್ಥೈಸುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋದರೆ ಅದು ದೈನಂದಿನ ಯಾವುದೇ ಕಾರ್ಯಗಳಲ್ಲಿರ್ಬೋದು. ಆದರೆ ಇಲ್ಲಿ ಒಂದು ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕುತೂಹಲದಲ್ಲಿ ಎಷ್ಟೋ ಸಲ ತಂದೆ ತಾಯಿಯ ಸಂಬಂಧದ ಬಗ್ಗೆ ಮಗುವಿನಲ್ಲಿ ಪ್ರಶ್ನೆ ಬರುತ್ತೆ. ಆ ಸಂಬಂಧ ಒಂದು ಮನೆಯಲ್ಲಿ ಒಂದು ರೀತಿಯಾಗಿ ನೋಡಿರುತ್ತೆ, ಮಗು ತನ್ನ ಮನೆಯಲ್ಲಿ ಒಂದು ರೀತಿಯಾಗಿ ನೋಡುತ್ತೆ. ಆಗ ಮಗುವಿನಲ್ಲಿ ಪ್ರಶ್ನೆ ಬರುತ್ತೆ. ಆ ಮಗುವಿನ ಮಟ್ಟಕ್ಕೆ ಇಳಿದು ತಂದೆ ತಾಯಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ತಮ್ಮ ಸಂಬಂಧಗಳ ಬಗ್ಗೆ. ಆಗ ಅಲ್ಲಿ ಮತ್ತೆ ಆ ಮಗುವನ್ನು ನಾವು ಸುಮ್ಮನಿರಿಸ್ತೇವೆ. ಪರಿಣಾಮ ಕುತೂಹಲ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿದೆ, ಇವತ್ತು ನಾವೇನು ಘಟನೆಗಳನ್ನು ನೋಡ್ತಾ ಇದ್ದೇವೆ ಅದು ಕೆಲವೊಮ್ಮೆ ಚಾಲೆಂಜ್ ಆಗಿಬಿಡುತ್ತೆ, ಕೆಲವೊಮ್ಮೆ ನಕಾರಾತ್ಮಕವಾಗುತ್ತೆ. ಇತ್ತೀಚೆಗೆ ಕಲ್ಕತ್ತಾದಲ್ಲಿ ನಡೆದ ಘಟನೆ ಇದಕ್ಕೆ ಜೀವಂತ ಸಾಕ್ಷಿ. ನಾನು ಟೀಚರ್ ಜೊತೆಗೆ ಖಂಡಿತವಾಗಿ ಇದ್ದು ತೋರಿಸ್ತೇನೆ ಅಂತ ಅಂದ್ಬಿಟ್ಟು ಮಕ್ಕಳಲ್ಲಿ ಮೂಡಿದ ಕುತೂಹಲ ಒಂದು ಅಪಾಯಕಾರಿ ಅನಾಹುತವಾಗಿ ಪಾಪ ಒಬ್ಬ ಗರ್ಭಿಣಿ ಸ್ತ್ರೀ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಂದಲೇ ಮಾನ ಕಳೆದುಕೊಳ್ಬೇಕಾಗಿ ಬಂದಂಥದ್ದು ತುಂಬ ವಿಪರ್ಯಾಸ ಅದು ನಮ್ಮ ನಾಡಿನಲ್ಲಿ. ಯಾಕೆ ಈ ಘಟನೆಯನ್ನು ಉಲ್ಲೇಖಿಸಿದೆ ಅಂದರೆ, ಸಾಧ್ಯವಾದಷ್ಟು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಅವರು ಕೇಳಿದ ಪ್ರಶ್ನೆಯನ್ನು ಉತ್ತರಿಸುವುದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಕುತೂಹಲಕ್ಕೂ ಸಹ ಅನವಶ್ಯಕ ಕುತೂಹಲಗಳು ಉತ್ಪನ್ನವಾಗದ ಹಾಗೆ ನಮ್ಮನ್ನು ನಾವು ಆಂತರಿಕವಾಗಿ ಸಜ್ಜುಗೊಳಿಸಿಕೊಳ್ಳುವಿಕಿದೆಯಲ್ಲ, ಅದು ಬಹಳ ಮುಖ್ಯ. ಪ್ರತಿಯೊಂದು ಪ್ರಶ್ನೆಗೆ ಯಾಕೆ ಅಂತಾನೆ ಏನು ಅಂತಾನೆ ಪ್ರಶ್ನೆ ಪ್ರತಿಯೊಂದು ಉತ್ತರಕ್ಕೆ ಮೂಡಬೇಕಾಗಿಲ್ಲ. ಅದಕ್ಕೆ ಲೈಫ್ ಇಸ್ ನಾಟ್ ಅ ಡಿಸ್ಕಷನ್, ಇಟ್ ಈಸ್ ಅ ಡೈಲಾಗ್ ಅಂತ ಬಹಳ ಸುಂದರವಾಗಿ ಒಬ್ಬ ಹೇಳ್ತಾನೆ. ಜೀವನ ಕೇವಲ ಚರ್ಚೆಯಲ್ಲ, ಇದೊಂದು ಡೈಲಾಗ್. ಅಂದರೆ ನೀವು ಹೇಳಿದ ಒಂದು ವಿಚಾರಕ್ಕೆ ನನ್ನದೊಂದು ಪೂರಕ ವಿಚಾರವಿರಬೇಕೆ ವಿನಃ ಎಲ್ಲ ವಿಚಾರಗಳಿಗೂ ಒಂದು ವಿರೋಧ ಇರಲೇಬೇಕು. ವಿರೋಧಕ್ಕಾಗಿ ವಿರೋಧ ಬೇರೆ, ಅಗತ್ಯಕ್ಕಾಗಿ ವಿರೋಧ ಬೇರೆ. ಅದು ಈ ಕುತೂಹಲದ ಇನ್ನು ಮುಂದುವರಿದ ಭಾಗವಾಗಿ ನಾವಿದನ್ನು ನೋಡ್ತೇವೆ. ಇಲ್ಲಿ ಗಮನಿಸಬೇಕಾದದ್ದು, ಒಂದು ಮಗುವಿಗೆ ಯಾವುದನ್ನಾದರೂ ನೋಡಿದ್ರೆ ಒಂದು ಕುತೂಹಲ ಬರುತ್ತೆ. ಆ ಕುತೂಹಲ ಏನಾಗುತ್ತೆ ನೋಡಿ, ಹೆಂಡ ಕುಡಿಯುವುದಕ್ಕೂ ಕುತೂಹಲವೇ ಕಾರಣ. ಅವನು ಯಾಕೆ ಹಂಗೆ ತೂಗಾಡ್ತಾನೆ, ಏನು ಕುಡ್ದಿದ್ದಕ್ಕೆ ತೂಗಾಡ್ದ, ನಾನು ಒಂಚೂರು ಹಾಕ್ಕೊಂಡು ನೋಡೋಣ ಅನ್ನೋದು ಒಂದು ಕುತೂಹಲ. ಆದರೆ ಇದೆಷ್ಟರ ಮಟ್ಟಿಗೆ ಅಗತ್ಯ? ಸ್ವಲ್ಪ ಈ ಕುತೂಹಲದ ಮೆಟ್ಟಿಲನ್ನು ಜಾಸ್ತಿ ಮಾಡ್ತಾ ನಾವು ತುಂಬ ಸಲ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟರೆ ಜಾರು ಬೀಳ್ತೇವೆ ಅಂತ ಕೇಳಿದ್ದೇವೆ. ನನಗೊಂದು ಕುತೂಹಲ, ಹೆಂಗೆ ಜಾರು ಬೀಳ್ತಾರೆ ನೋಡೋಣ ಅಂತ. ಯಾರೂ ನಾವು ಯೋಚನೆ ಮಾಡೋದಿಲ್ಲ ಸ್ವಾಮಿ ಹಾಗೆ, ಯಾಕೆಂದ್ರೆ ನಮಗೆ ಗೊತ್ತು ಕಾಲಿಟ್ಟರೆ ಜಾರು ಬಿದ್ದೇ ಬೀಳ್ತಾರೆ ಅಂತ. ಅಂದರೆ ನೋಡಿ, ನಮ್ಮ ಮನಸ್ಸಿನಲ್ಲಿ ಕೆಪ್ಯಾಸಿಟಿ ಇದ್ದೇ ಇದೆ. ಯಾವ ಕೆಪ್ಯಾಸಿಟಿ ಹೇಳಿ? ನಾವು ಪ್ರಾಯೋಗಿಕವಾಗಿ ಅದನ್ನು ಮಾಡದೇ ಇದ್ದರೂ ಕೆಲವದರ ರಿಸಲ್ಟ್ ನಮಗೆ ಮೊದಲೇ ಗೊತ್ತಿದೆ. ಗೊತ್ತಿದ್ದ ಮೇಲೆ ಕುತೂಹಲವನ್ನು ಚಿಂತನೆಯಿಂದ ತಣಿಸ್ಕೊಳ್ಬೋದು, ಪ್ರಾಕ್ಟಿಕಲ್ಗೆ ಹೋಗಬೇಕಾಗಿಲ್ಲ. ಅದೇ ಆ ಕುತೂಹಲ ಸಕಾರಾತ್ಮಕವಾಗಿ ಸ್ಪಂದಿಸುವಂತಹ ಮನೋಭಾವನೆಯನ್ನು ನಮ್ಮಲ್ಲಿ ಬೆಳೆಸುವುದಕ್ಕೆ ಸಾಧ್ಯವಾದರೆ. ದುರುಪಯೋಗ ಹೇಗಾಗುತ್ತೆ ಕುತೂಹಲದ್ದು ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ಆ್ಯಸಿಡ್ ಚಿನ್ನ ತೊಳೆಯೋಕೆ ಉಪಯೋಗಿಸ್ತಾರೆ. ಖಂಡಿತವಾಗಿ ಚಿನ್ನ ಲಕಲಕ ಅಂತ ಹೊಳೆಯುತ್ತೆ ಆ್ಯಸಿಡ್ನಲ್ಲಿ ಅದು ಬಂದಾಗ. ಅದೇ ಆ್ಯಸಿಡ್ ಯಾರ್ದಾದ್ರೂ ಮುಖದ ಮೇಲೆ ಹೆಂಗಾಗುತ್ತೆ ನೋಡೋಣ ಅಂತ ಕುತೂಹಲ ಅಂತ ನೀವು ಅಂದ್ಕೊಂಡ್ರೆ ಇದು ಕುತೂಹಲವಲ್ಲ, ಇದು ಮೃಗೀಯ ಕುತೂಹಲ. ಅದರಿಂದ ಬೇರೆಯವರಿಗೆ ನಷ್ಟವಾಗುತ್ತೆ ಅನ್ನುವುದನ್ನು ಯೋಚಿಸದೇ ನಾವು ಅಟ್ಯಾಕ್ ಮಾಡ್ತೇವಲ್ಲ, ಇದು ಮೃಗೀಯ ಕುತೂಹಲ. ನಾನಿಲ್ಲಿ ಭಾಳ ಮುಖ್ಯವಾಗಿ ಭಗವಂತ ಕಲಿಸಿಕೊಟ್ಟ ಈ ಜ್ಞಾನವನ್ನು ನಿಮ್ಮ ಮುಂದಿಡುವಾಗ ಇದನ್ನು ಸಂತೋಷಿಸ್ತಾ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಮನುಷ್ಯನ ಮನಸ್ಸೇ ಒಂದು ರೀತಿ ನ್ಯಾಯಾಧೀಶನ ಕೆಲಸವನ್ನು ಮಾಡುತ್ತೆ. ಅಲ್ಲಿ ಅವನಲ್ಲಿ ಕೆಪ್ಯಾಸಿಟಿಯೂ ಇದೆ. ಆದರೆ ನಾವೇನು ಮಾಡ್ತೇವೆ,
ಬಹಳಷ್ಟು ಸಲ ನಮ್ಮ ಮನಸ್ಸಿನ ಇನ್ನೊಂದು ಕೂಗನ್ನು, ಇನ್ನೊಂದು ಕುತೂಹಲದ ಹೆಜ್ಜೆಯನ್ನು, ಇನ್ನೊಂದು ಜಿಜ್ಞಾಸಾ ಪ್ರವೃತ್ತಿಯನ್ನು ಗಮನಿಸದೆ ಕೇವಲ ನಕಾರಾತ್ಮಕ ಜಿಜ್ಞಾಸಾ ಪ್ರವೃತ್ತಿಯೆಡೆಗೆ ಹೊರಟು ಹೋಗ್ತೇವೆ. ಸಂಬಂಧಗಳ ಬಗ್ಗೆ ಇರಬಹುದು, ಬದಲಾಗ್ತಾ ಇರುವ ಕಾಲಮಾನದ ಬಗ್ಗೆ ಇರಬಹುದು, ಸಮಾಜದ ಏರಿಳಿತದ ಬಗ್ಗೆ ಇರಬಹುದು, ಮನಸ್ಸಿನಲ್ಲಿ ಮೂಡುವ ಕುತೂಹಲ. ಇದಕ್ಕೊಂದು ಮಿತಿಯ ಚೌಕಟ್ಟು ಎನ್ನುವುದಿದ್ದಾಗ ನೋಡಿ, ಎಷ್ಟೇ ಚಂದದ ಚಿತ್ರ ಅದನ್ನೊಂದು ಚೌಕಟ್ಟಿನಲ್ಲಿ ಹುದುಗಿಸಿದಾಗ ಕಾಣುವ ಸೌಂದರ್ಯವೇ ಬೇರೆ. ಅಡ್ಡಾದಿಡ್ಡಿಯಾಗಿ ಪೇಪರ್ ಮೇಲೆ ಬರೆದು ಬಿಸಾಕಿದ ಚಿತ್ರ ಎಷ್ಟೇ ಮೌಲ್ಯವಾಗಿದ್ದರೂ ಅದರ ಮೌಲ್ಯ ಅಪಮೌಲ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ ಅಲ್ವಾ? ಹಾಗೆ ಜೀವನ ಎನ್ನುವ ಸುಂದರವಾದ ಚಿತ್ರದಲ್ಲಿ ಮೂಡುವಂಥ ಕಲಾತ್ಮಕವಾದ ಕುತೂಹಲವನ್ನು ಮಿತಿಯ ಚೌಕಟ್ಟಿನ ಒಳಗೆ ಬಂಧಿಸುವ ಕೆಲಸವಾಗಬೇಕು. ಮಿತಿಯ ಚೌಕಟ್ಟಿನಲ್ಲಿ ಅಂದರೆ ಯಾವುದೇ ಒಂದು ಕುತೂಹಲ, ನಾನೀಗಾಗಲೇ ಹೇಳಿದ ಹಾಗೆ ನಮಗೆ ಸಂಬಂಧ ಪಡದ ಕೆಲವು ವಿಷಯಗಳನ್ನು ಓದಿ ತಿಳಿಯುವ, ಕೇಳಿ ತಿಳಿಯುವ ಕುತೂಹಲದವರೆಗೆ ಓಕೆ, ಮಾಡಿ ತಿಳಿಯುವ ಕುತೂಹಲ ಎಲ್ಲ ಸಂದರ್ಭದಲ್ಲೂ ಅಗತ್ಯ ಇಲ್ಲ ಎನ್ನುವುದನ್ನು ನಾವು ಚಿಕ್ಕಂದಿನಿಂದ ಸಾಯುವ ತನಕ ಮನವರಿಕೆ ಮಾಡಿಟ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಇತ್ತೀಚೆಗೆ ನಾನೆಲ್ಲೋ ಕೇಳಿದ ಒಂದು ಬಹಳ ಖೇದಕರವಾದಂತಹ ಕುತೂಹಲದ ಸಂಗತಿ. ಒಬ್ಬ ಮುದುಕನಿಗೆ, ಅವನಿಗೆ 75 ವರ್ಷ, ವಯಸ್ಸಾದ ಮೇಲೆ ಮದುವೆ ಮಾಡಿಕೊಂಡ್ರೆ ಆನಂದ ಹೇಗಿರುತ್ತೆ ಅಂತ ನೋಡಬೇಕು ಅಂತ ಕುತೂಹಲ ಮೂಡ್ತಂತೆ. ಅದಕ್ಕೆ ಅವನು ಮಾಡಿದ ಬಹಳ ಕೀಳು ಮಟ್ಟದ ಉಪಾಯ ಏನು ಅಂದರೆ, ತನ್ನ ಹೆಂಡತಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸಿತು. ಜೊತೆಗೆ ನನಗೆ ಹೆಂಡತಿ ಇಲ್ಲ, ಸತ್ತೋಗಿದ್ದಾಳೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇನ್ನೊಬ್ಬಳನ್ನು, ವಯಸ್ಸಾಗಿದ್ದವಳನ್ನು ಕಂಪ್ಯಾನಿಯನ್ ಮಾಡ್ಕೊಳ್ಳೋಕ್ಕೆ ಹೋಗಿತ್ತು. ಒಂದು ವೇದಿಕೆ ಮೇಲೆ ಅದು ಓಪನ್ ಆದಾಗ ನೋಡಿ ಕುತೂಹಲದ ರಿಸಲ್ಟ್ ಏನಾಯಿತು. 75 ವರ್ಷ ಗೌರವಾನ್ವಿತವಾಗಿ ಬದುಕಿದ ಆ ಬಾಳಿಗೆ ಮಸಿ ಬೆಳೆದು ಹೋಯಿತು. ಅನವಶ್ಯಕವಾಗಿ ಜೀವನವೆಲ್ಲ ಹಂಚಿಕೊಂಡ ಒಬ್ಬ ಸಂಗಾತಿಯನ್ನು ದುಃಖಕ್ಕೆ ತಳ್ಳಿದಂತಹ ಒಂದು ಮನೋವೇದನೆ ಕೊನೆ ತನಕ ಉಳಿತು. ನೂರಾರು ಜನರ ಮುಂದೆ ಅಪಹಾಸ್ಯಕ್ಕೀಡಾಗಬೇಕಾಯಿತು. ಬಂಧುಗಳೇ, ಅದಕ್ಕಾಗಿ ಎಲ್ಲವೂ ಕುತೂಹಲವಲ್ಲ, ಕುತೂಹಲ ವೇದನೆಯಾಗುವುದಿಲ್ಲ, ಕುತೂಹಲ ಅನ್ವೇಷಣೆಯಾಗಬೇಕು. ಕುತೂಹಲ ಜೀವನದಲ್ಲಿ ಹೊಸದನ್ನು ಕಲಿಯುವುದಕ್ಕೆ, ಮೆಟ್ಟಿಲು ಹತ್ತುವುದಕ್ಕೆ, ಮುಂದೆ ಹೋಗುವುದಕ್ಕೆ ಅನುಕೂಲವಾಗಬೇಕು. ಬೇರೆಯವರನ್ನು ಮೆಟ್ಟಲಾಗಿಸಿಕೊಂಡು ಹತ್ತುವಂತಾಗಬಾರ್ದು. ಆದ್ದರಿಂದ ಕುತೂಹಲ ಪ್ರವೃತ್ತಿ ಬೇಕೇ ಬೇಕು ಮನುಷ್ಯನಿಗೆ. ಮನುಷ್ಯನ ಬದುಕಿನ ಮೂಲವೇ ಕುತೂಹಲ, ಜಿಜ್ಞಾಸೆ. ಇದೇನು, ಇದು ಹೇಗೆ, ನನ್ನ ಮನಸ್ಸಿನಲ್ಲಿ ಅಶಾಂತಿಯಾಗಿದೆ, ದೂರ ಮಾಡಿಕೊಳ್ಳುವುದು ಹೇಗೆ, ನಾನು ನಗ್ತಾ ಬದುಕುವುದು ಹೇಗೆ, ಬೇರೆಯವರ ಮುಖದಲ್ಲಿ ನಗು ಮೂಡಿಸುವುದು ಹೇಗೆ, ಕಾಲಿಲ್ಲದವರಿಗೆ ನಾನೆಲ್ಲಾದರೂ ಕಾಲಾಗಬಹುದಾ, ಕಣ್ಣಿಲ್ಲದವರಿಗೆ ನಾನು ಬೆಳಕಾಗಬಹುದಾ, ಈ ಕುತೂಹಲ ನಮ್ಮ ಮನಸ್ಸಿನಲ್ಲಿ ಮೂಡಿದರೆ ಖಂಡಿತವಾಗಿಯೂ ಸಂತೋಷಿಸುವವರು ನೂರಾರು ಜನ ಇಲ್ಲದಿದ್ದರೂ ನಮ್ಮ ಮನಸ್ಸೇ ಸಾಕ್ಷಿಯಾಗಿ ಸಂತೋಷಿಸುತ್ತೆ ಅದಕ್ಕೆ. ಆದ್ದರಿಂದ ಮನಸ್ಸೇ ಹೇಳುವ ಈ ಜಿಜ್ಞಾಸೆ ಖಂಡಿತವಾಗಿಯೂ ಸಕಾರಾತ್ಮಕ ದೃಷ್ಟಿಕೋನದಿಂದ ಸದುಪಯೋಗವಾದರೆ ಈ ಮನೋಶಕ್ತಿ ನಮ್ಮ ವಿಕಾಸಕ್ಕೆ ನಾಂದಿಯಾಗುತ್ತೆ. ಅದಿಲ್ಲದೆ ಹೇಗೆ ಅಣುಬಾಂಬನ್ನು ಕಂಡುಹಿಡಿದವರು ದೊಡ್ಡ ದೊಡ್ಡ ಪರ್ವತಗಳನ್ನು, ಹಿಮ ಪರ್ವತಗಳನ್ನು ಸಿಡಿಸುವುದರಲ್ಲಿ ಸಾಯುವ ಮನುಷ್ಯರನ್ನು ಸಂಖ್ಯೆಯನ್ನು ಕಡಿಮೆ ಮಾಡಿ ಮನುಷ್ಯನ ಕೆಲಸವನ್ನು ಕಡಿಮೆ ಮಾಡುವುದಕ್ಕಾಗಿ ಕಂಡುಹಿಡಿದರು. ಆದರೆ ಅದನ್ನು ನಾವಿವತ್ತು ಮನುಷ್ಯರನ್ನೇ ಸಾಯಿಸುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೀವಲ್ಲ, ಇದು ಆಗಬಾರದ ಕುತೂಹಲ, ಮಾಡಬಾರದ ಕುತೂಹಲ, ಯಾರಿಗೂ ಉಪಯೋಗವಿಲ್ಲದ ಕುತೂಹಲ. ಆದ್ದರಿಂದ ಜೀವನ ಪ್ರಾರಂಭವಾಗುವುದೇ ಕುತೂಹಲದಿಂದ. ಮಗು ಕಣ್ಬಿಟ್ಟು ಪಿಳುಪಿಳ ಅಂತ ಒಬ್ಬರ ಮುಖವನ್ನು ನೋಡುವುದೇ ಕುತೂಹಲದಿಂದ. ಇವರು ಯಾರು? ಆ ಕುತೂಹಲಕ್ಕೆ ಉತ್ತರವಾಗಿ ನಾನು ನಿನ್ನ ತಾಯಿ, ನಾನು ನಿನ್ನ ತಂದೆ, ಸಂಬಂಧಗಳ ಬಳ್ಳಿ ಬೆಳೆಯುವುದೇ ಕುತೂಹಲದಿಂದ. ಆದರೆ ಆ ಸಂಬಂಧದ ಬಳ್ಳಿ ಹಸಿರಾಗಿ ಇರಬೇಕಾದ್ರೆ ಕುತೂಹಲಕ್ಕೊಂದು ಮಿತಿಯ ಚೌಕಟ್ಟು ಬೇಕೇ ಬೇಕು ಎನ್ನುವುದು ಬಹಳ ಅವಶ್ಯಕ. ಹಾಗಾದರೆ ಈ ಕುತೂಹಲದಕ್ಕೆ ಮಿತಿಯ ಚೌಕಟ್ಟನ್ನು ನಾವು ನಿರ್ಮಿಸಿಕೊಳ್ಳುವುದು ಹೇಗೆ? ನಾವು ಪ್ರಾರಂಭದಲ್ಲಿ ಯೋಚನೆ ಮಾಡಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿಯೂ ಒಂದು ದಿವ್ಯತೆ ಇದೆ, ಡಿವಿನಿಟಿ ಇದೆ. ಆ ಡಿವಿನಿಟಿಯೇ ನಮಗೆ ನಾವೇನನ್ನಾದರೂ ಕುತೂಹಲಾತ್ಮಕವಾಗಿ ನಕಾರಾತ್ಮಕವಾಗಿ ಮಾಡುವುದಕ್ಕೆ ಹೋದಾಗ ಬೇಡ ಬೇಡ ಅಂತ ಹೇಳ್ತಾ ಇರುತ್ತೆ. ಆ ದಿವ್ಯತೆಯನ್ನು ನಮ್ಮ ಮನೋವೃತ್ತಿಗಳಲ್ಲಿ ರೂಢಿಸಿಕೊಂಡಾಗ, ಅಂದರೆ ಹೇಗೆ ಅಂತ ತಾವು ಕೇಳಬಹುದು. ಕುತೂಹಲದಿಂದ
ಯಾರಿಗೂ ನಷ್ಟವಾಗದೇ ಇರುವ ಹಾಗೆ ನಾವು ಮಾಡ್ತಾ ಕುತೂಹಲವನ್ನು, ಜಿಜ್ಞಾಸೆಯನ್ನು ತಣಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಆತ್ಮೋನ್ನತಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಒಳಮುಖವಾಗಿ ಕುತೂಹಲವನ್ನು ಹೆಚ್ಚಿಗೆ ಸೃಷ್ಟಿಸಿಕೊಳ್ತಾ ಹೋದರೆ ಆನಂದ ಅಂದ್ರೇನು, ಶಾಂತಿ ಅಂದ್ರೇನು, ಎಲ್ಲಿ ಸಿಗುತ್ತೆ ಇದು? ನಾನು ಪಡ್ಕೊಂಡ ಶಾಂತಿಯನ್ನು ಬೇರೆಯವರಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ದೇವರು ಅಂದರೆ ಯಾರು? ಅವನೆಲ್ಲಿದ್ದಾನೆ? ಹೇಗೆ ಮಾತಾಡ್ಬೋದು ಅವನ ಹತ್ರ? ಹೇಗೆ ಅವನನ್ನು ಸಂಧಿಸ್ಬೋದು? ಅದರಿಂದ ನನಗೇನು ಲಾಭ? ಈ ರೀತಿಯ ಕುತೂಹಲ ನಮ್ಮೊಳಗೆ ನಾವು ಪುಟ್ಟ ಮಕ್ಕಳಿಂದ ಬೆಳೆಸ್ಕೊಳ್ತಾ ಹೊರಟ್ರೆ, ಮೌಲ್ಯಗಳು ಅಂದ್ರೇನು, ಮೌಲ್ಯಯುತ ಜೀವನವನ್ನು ನಡೆಸೋದರಿಂದ ನಾವೆಷ್ಟು ಗಟ್ಟಿಮುಟ್ಟಾಗಿ ಬದುಕಬಹುದು. ಕೇವಲ ಆದರ್ಶ ಅಲ್ಲ, ಜೀವನವನ್ನು ಹೇಗೆ ಸಮರ್ಥವಾಗಿ ಎದುರಿಸಬಹುದು. ಜೀವನದ ಈ ನೌಕೆ ಎಲ್ಲಿಯೂ ತೂತಾಗದ ಹಾಗೆ ನೋಡಿಕೊಂಡು ದಡ ಸೇರಿಸುವುದಕ್ಕೆ ಮೌಲ್ಯಗಳು ಎಷ್ಟು ನಮಗೆ ಸಹಾಯ ಆಗ್ತವೆ. ಯೋಗ ಅಂದ್ರೇನು? ನಾನು ಈ ಯೋಗದಿಂದ ಎಷ್ಟು ಸದೃಢವಾಗಬಲ್ಲೆ, ಸ್ವಸ್ಥ ಮನಸ್ಸನ್ನು ಇಟ್ಟುಕೊಳ್ಳಬಲ್ಲೆ, ಸಮಾಜಮುಖಿಯಾಗಬಲ್ಲೆ. ಈ ರೀತಿಯ ಕುತೂಹಲವನ್ನು ನಾವು ಬೆಳೆಸ್ಕೊಳ್ತಾ ಹೋದರೆ ಬಂಧುಗಳೇ, ಜೀವನ ಖಂಡಿತವಾಗಿಯೂ ಒಂದು ಕಲೆಯಾಗುತ್ತೆ. ಇಲ್ಲ ಅಂದರೆ ಕಲೆಗಳು ಅಳಿಸೋಕ್ಕೆ ಆಗದಿದ್ದಷ್ಟು ಉಳ್ಕೊಂಡ್ಬಿಡ್ತವೆ. ಏನಾಗೋಣ ಎನ್ನುವುದು ನಮ್ಮ ಚಿಂತನೆಯನ್ನು ಅವಲಂಬಿಸಿದೆ. ಅಬ್ಬಾ ವೀಣಕ್ಕ, ಕುತೂಹಲ ಅನ್ನೋದ್ರ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಂಗಾಯ್ತು. ನನಗೂ ಕುತೂಹಲ ಆಯ್ತಪ್ಪ ಇದೆಲ್ಲ ತಿಳ್ಕೊಬೇಕು ಅಂಥೇಳಿ. ನೋಡಿ, ಈ ಕುತೂಹಲದಲ್ಲಿ ಕೆಲವೊಂದು ಸಲ ನಾವು ಮಾತಾಡ್ತೀವಿ, ಅದೇನೋ ಕೆಟ್ಟ ಕುತೂಹಲ ಬಂದು ಅದನ್ನು ನೋಡೋಕ್ಕೆ ಹೋದೆ ಅಂತ, ಅವಾಗೇ ನಾವೇನೋ ಅನಾಹುತ ಮಾಡ್ಕೊಂಡಿರ್ತೀವಿ. ಹೀಗೆ ಕುತೂಹಲದಲ್ಲಿ ನೀವು ಹೇಳಿದಾಗ ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಬಟ್ ಇಲ್ಲಿ ನನಗೆ ಒಂದು ಪ್ರಶ್ನೆ ಉದ್ಭವ ಆಗ್ತಿರೋದು, ನೀವು ಈಗ ನನ್ನ ವಯಸ್ಸಿನವರಿಗೆ ಅಥವಾ ಒಂದು ಯುವಕ ಯುವತಿಯರಿಗೆ ನಾವು ಹೇಳ್ಬೋದು ಈ ಕುತೂಹಲವನ್ನು ಹೀಗೆ ತಣಿಸ್ಕೊಳ್ಳಿ, ಈ ಥರ ಮಾಡಿ ಒಳ್ಳೆಯದಿರುತ್ತೆ. ಮಕ್ಕಳಲ್ಲಿ ಈ ಕೆಟ್ಟ ಕುತೂಹಲ ಬರದೇ ಇದ್ದ ಹಾಗೆ ಮಾಡಬೇಕಾದ್ರೆ ಅದಕ್ಕೊಂದು ವಾತಾವರಣ ಸೃಷ್ಟಿಯಾಗಬೇಕು. ನನ್ನ ಒಂದು ಅನಿಸಿಕೆ ಪ್ರಕಾರ ಆ ವಾತಾವರಣವನ್ನು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಮಾಡುವಂತಹ ಜವಾಬ್ದಾರಿ ಪೋಷಕರಲ್ಲಿ ಹಾಗೂ ಉಪಾಧ್ಯಾಯರಲ್ಲಿ ಇರುತ್ತಲ್ವ. ಈಗ ನೀವೇ ಕಲ್ಕತ್ತಾದ ಒಂದು ಸ್ಕೂಲ್ ಬಗ್ಗೆ ಮಾತಾಡಿದ್ರಿ, ಅದು ಬಂದಾಗ ನನ್ನ ತಲೆಯಲ್ಲಿ ಬಂದಿದ್ದು ಆ ಎಲ್ಲ ವಿಚಾರಗಳು ಆ ಮಕ್ಕಳಲ್ಲಿ ಬರಬೇಕಾದ್ರೆ ಅದಕ್ಕೆ ಯಾರು ಕಾರಣ? ಅವಶ್ಯವಾಗಿ ನೀವು ಹೇಳಿದಂತಹ ಚಿಂತನೆ ಹೌದು ಹೌದು ಎನ್ನುವುದೇ ಇದಕ್ಕೆ ಉತ್ತರ. ಆದ್ರೂ ಹೇಗೆ ಎನ್ನುವುದು ಸಹ ಇಲ್ಲಿ ಮೂಡುವಂತಹ ಇನ್ನೊಂದು ಜಿಜ್ಞಾಸೆ. ನೋಡಿ, ಜಿಜ್ಞಾಸೆ ಅಥವಾ ಕುತೂಹಲ ಒಂದು ವಯಸ್ಕರಲ್ಲಿ ನಿಯಂತ್ರಿಸುವುದೆಷ್ಟು ಅಗತ್ಯವೋ, ನಿಯಂತ್ರಣ ಅನ್ನುವ ಶಬ್ದಕ್ಕಿಂತ ಅದಕ್ಕೊಂದು ಸ್ಪಷ್ಟವಾದ ರೂಪರೇಷೆ ಕೊಡುವಂಥದ್ದು. ನನಗೆ ಮೂಡಿದ ಕುತೂಹಲವನ್ನು ಹೇಗೆ ಸಕಾರಾತ್ಮಕವಾಗಿ ನಾನು ಸಾಕಾರಗೊಳಿಸ್ಕೊಳ್ಬೇಕು ಅಂತ ಅದನ್ನು ವ್ಯವಸ್ಥಿತವಾಗಿ ನಾವು ಮಾಡ್ತಾ ಹೋಗ್ಬಿಟ್ರೆ ಆಗ ನಮ್ಮ ಈ ಮನೋವೃತ್ತಿ ನಮ್ಮ ಜೀವನ ಎನ್ನುವ ಸೌಧವನ್ನು ತುಂಬ ಸುಂದರವಾಗಿ ನಿರ್ಮಿಸುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದರೆ ಪುಟ್ಟ ಮಕ್ಕಳಲ್ಲಿ ಇದು ಯಾಕೆ ಆಗ್ತಿಲ್ಲ ಅಥವಾ ಯಾಕೆ ಎಲ್ಲಿ ನಾವು ಎಡವಿದ್ದೇವೆ, ಹೇಗೆ ಅದನ್ನು ಸರಿಪಡಿಸುವುದು ಎನ್ನುವುದು ಬಂದಾಗ ಇಲ್ಲೊಂದು ಬಹಳ ಮುಖ್ಯವಾದಂತಹ ಮಾನಸಿಕ ಚಿಂತನೆಯನ್ನು ಚಿಂತಿಸಬೇಕಾದದ್ದೇನು ಅಂದರೆ, ಸಾಮಾನ್ಯವಾಗಿ ಪೇರೆಂಟ್ಸಿಂದ ಸ್ಟಾರ್ಟ್ ಆಗುವಂತಹ ಒಂದು ಸಣ್ಣ ಕೊರತೆ, ತಮಗೆ ಬೇಕಾದ ಯಾವುದೋ ಒಂದು ದೃಶ್ಯವನ್ನು ಮಾಧ್ಯಮಗಳಲ್ಲಿ ನೋಡ್ತಾ ಕೂತಿರ್ತಾರೆ. ಅದನ್ನು ನೋಡ್ತಾ 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 ಅವರಿಗಿದು ಮಕ್ಕಳಿಗೆ ಸೂಕ್ತ ಇಲ್ಲ ಅನಿಸುತ್ತೆ, ನೀವೆದ್ದು ಹೋಗಿ ಅಂತ ಹೇಳ್ತಾರೆ. ಬಟ್ ಆ ಮಕ್ಕಳು ಅದಕ್ಕೆ ಸ್ಪಂದಿಸ್ತವೆ, ಎದ್ದು ಹೋಗ್ತವೆ. ಆಮೇಲೆ ಇವರು ಇಲ್ಲದಾಗ ಮತ್ತೆ ಅದೇ ಚಾನಲ್ನ ಅದೇ ಪ್ರೋಗ್ರಾಮನ್ನು ಆ ಮಕ್ಕಳು ನೋಡ್ತವೆ. ಹಾಗಾಗಿ ಒಂದು ಮಗುವಿಗೆ ನಾವು ಶಿಕ್ಷಣ ಕಲಿಸ್ಬೇಕಾದ್ರೆ, ಬೇಡ ಅಂತ ಹೇಳಬೇಕಾದ್ರೆ ಮೊದಲು ನಾನು ಅದನ್ನು ನೋಡಬಾರ್ದು ಎನ್ನುವಂತಹ ದೃಢವಾದಂತಹ ಒಂದು ಇಚ್ಛಾಶಕ್ತಿ ನನ್ನಲ್ಲೂ ಸಹ ಬೇಕಾಗುತ್ತೆ. ನನ್ನ ಕುತೂಹಲವನ್ನು ನಾನು ಮಟ್ಟ ಹಾಕ್ಕೊಳ್ಳೋಕ್ಕಾಗದೇ ಮಗುವಿನಲ್ಲಿ ಮಟ್ಟ ಹಾಕಕ್ಕೆ ಹೋದರೆ ಅದು ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಬಾಯಿ ಮಾತಿನಿಂದ ನಾವು ಮಕ್ಕಳನ್ನು ನಿಯಂತ್ರಿಸುವುದಕ್ಕೆ ಆಗೋದಿಲ್ಲ. ಜೊತೆಗೆ ಇವತ್ತಿನ ಕೇವಲ ದೃಶ್ಯ ಮಾಧ್ಯಮಗಳಲ್ಲದೆ ಸಂವಹನ ಮಾಧ್ಯಮಗಳೇನು ಬಹಳಷ್ಟು ಇವತ್ತು ನಾವೇನು ನೋಡ್ತಾ ಇದ್ದೇವೆ, ಮೊಬೈಲ್ಸ್ ಅನ್ನಿ ಅಥವಾ ಇಂಟರ್ನೆಟ್ ಚಾಟಿಂಗ್ ಅನ್ನಿ ಅಥವಾ ವೆಬ್ಸೈಟ್ಗಳ ಮೂಲಕ ಮನುಷ್ಯನಿಗೆ ಸಿಗುವ ಅಗಾಧವಾದ ಇನ್ಫಾರ್ಮೇಷನ್ ಅನ್ನಿ, ಇವೆಲ್ಲವನ್ನು ಸಕಾರಾತ್ಮಕವಾಗಿ ಸದುಪಯೋಗ ಪಡಿಸಿಕೊಳ್ಳುವುದಕ್ಕಾಗದೆ ಆ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕುತೂಹಲ ಇರುವುದರಿಂದ ಅವ್ರು ಏನೇನೋ ಮಾಡಿಕೊಂಡು ಅನಾಹುತ ಮಾಡಿಕೊಳ್ಳುವುದನ್ನು ನಾವಿವತ್ತು ಎಲ್ಲ ಕಡೆಯೂ ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಹದಿಹರೆಯದಲ್ಲಿ ಅಂತೂ ಇದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಇವತ್ತು ತಮ್ಮ ಎಂತೆಂಥದೋ ಚಿತ್ರಗಳನ್ನು ತಾವೇ ತೆಗೆದುಕೊಳ್ಳೋದು, ಅದನ್ನು ಅಪ್ಲೋಡ್ ಮಾಡುವುದು, ಆ ಚಿತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅನವಶ್ಯಕವಾಗಿ. ಯಾಕೆಂದರೆ ಆ ವಯಸ್ಸಿನಲ್ಲಿ ಅವರಿಗೆ ತಮ್ಮ ಶರೀರದ ಬೆಳವಣಿಗೆಯ ಬಗ್ಗೆ ಮೂಡುವ ಕುತೂಹಲ ಆ ರೀತಿಯಾಗಿ ಪ್ರೇರೇಪಿಸುತ್ತೆ ಅವರನ್ನು. ಆದ್ದರಿಂದ ಬಹಳ ಮುಖ್ಯವಾಗಿ ಇಲ್ಲಿ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಬಹಳ ದೊಡ್ಡದು.
ಪೋಷಕರು ಬಿಚ್ಚು ಮನಸ್ಸಿನಿಂದ ಬೆಳೀತಾ ಇರುವ ಮಕ್ಕಳಿಗೆ ಅವರ ಅಂಗಾಂಗಗಳ ಬೆಳವಣಿಗೆ, ಅದರಲ್ಲಿ ಮೂಡುವ ಮನಸ್ಥಿತಿ, ಅದಕ್ಕಾಗಿ ನೀವು ಯಾವ ರೀತಿಯ ರಿಯಾಕ್ಷನ್ ಮಾಡಬೇಕು ಅನ್ನುವುದನ್ನು ಓಪನ್ ಆಗಿ ಮಕ್ಕಳ ಜೊತೆಗೆ ಮಾತನಾಡಬೇಕಾದದ್ದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ನೀವೆಷ್ಟು ಅದನ್ನು ಮುಚ್ಚಿಡ್ತಾ ಹೋಗ್ತೀರಾ, ಮಾಧ್ಯಮಗಳಿಂದ ಅವರಿಗೆ ಅವುಗಳ ಬಗ್ಗೆ ಅಲ್ಲಸಲ್ಲದ ವಿಚಾರಗಳು ಸಿಗ್ತಾ ಹೋಗ್ತವೆ. ಆ ಮಾಧ್ಯಮಗಳು ತೋರಿಸುವ ತಪ್ಪುದಾರಿಯಲ್ಲಿ ಮಕ್ಕಳು ಹೊರಟು ಹೋದಾಗ ಆಮೇಲೆ ನೀವು ಅವರನ್ನು ನಿಯಂತ್ರಿಸುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮದ ಮೂಲಕ ನಾವು ಎಲ್ಲ ಪಾಲಕರಿಗೆ ಹೇಳುವ ಕಿವಿ ಮಾತೇನು ಅಂದರೆ, ಮೊದಲು ನಿಮ್ಮ ಮಕ್ಕಳಿಗಾಗಿ ಸಮಯ ಕೊಡಿ. ಆ ಮಕ್ಕಳ ಮನಸ್ಸಿನಲ್ಲಿ ಆಗ್ತಿರುವ ಬದಲಾವಣೆಗಳನ್ನು ಗುರುತಿಸಿ ನಿಮ್ಮ ಮನಸ್ಸಿನ ಕುತೂಹಲವನ್ನು ತಣಿಸುವುದಕ್ಕೆ ಮಕ್ಕಳನ್ನು ಪ್ರಯೋಗ ಪಶು ಮಾಡಬೇಡಿ. ಅಥವಾ ಮಕ್ಕಳನ್ನು ಬದಿಗಿಟ್ಟು ನೀವು ಬಾಲ್ಯದಲ್ಲೇನೋ ಕುತೂಹಲವನ್ನು ತಣಿಸಿಕೊಳ್ಳೋಕ್ಕಾಗಲಿಲ್ಲ, ಅದನ್ನು ಈಗ ನಾವು ತಣಿಸ್ಕೊಳ್ಳೋಣ ಅಂತ ಮಾಡುವುದಕ್ಕೆ ಹೋಗಬೇಡಿ. ಕುತೂಹಲ ಈಗಾಗಲೇ ನಾವು ಹೇಳಿದ ಹಾಗೆ ಜಿಜ್ಞಾಸೆ ಸಕಾರಾತ್ಮಕವಾಗಿರಲಿ. ಎಲ್ಲವೂ ಪ್ರಯೋಗವಾಗಿಯೇ ಬರಬೇಕು ಅಂತ ಇಲ್ಲ. ಓದಿ ತಿಳಿಬಹುದು, ಎಷ್ಟೊನ್ನೋ ನೋಡಿ ಕಲಿಬಹುದು. ಅದು ಆಗದೇ ಇದ್ದರೆ ಜೀವನದಲ್ಲಿ ಬಂದಾಗ ನಾವು ಅದನ್ನು ಎದುರಿಸೋಣ ವಿನಃ ನಾವಾಗಿ ಅದರ ಮುಂದೆ ಹೋಗಿ ನಿಲ್ಲುವುದು ಬೇಡ. ಈ ನಿಟ್ಟಿನಲ್ಲಿ ಅಗತ್ಯವಾಗಿ ಶಿಕ್ಷಕರ ಪಾತ್ರ ಏನು ಅಂದರೆ, ಮಕ್ಕಳನ್ನು ಪ್ರೀತಿಸುವುದರ ಜೊತೆಗೆ ಒಂದು ಮಿತಿಯಲ್ಲಿ ಅವರ ಸ್ಥಾನ ಅವರಿಗೆ ಕೊಟ್ಟು ನಿಮ್ಮ ಸ್ಥಾನದಲ್ಲಿ ನೀವಿರಿ. ಅತಿಯಾದ ಸಲುಗೆ ಮಕ್ಕಳ ಜೊತೆಗೆ ಬೇಡ. ಆತ್ಮರಕ್ಷಣೆಯನ್ನು ಮರೆತು ಎಂದೂ ಮಕ್ಕಳ ಜೊತೆಗೆ ಸಲುಗೆಯಲ್ಲಿ ಬರುವುದು ಬೇಡ. ಯಾಕೆಂದರೆ ಬಹಳ ಅಗತ್ಯವಾಗಿ ಹಿಂದಿನ ಗುರು ಪರಂಪರೆಯಂತೂ ಹೊರಟೇ ಹೋಗಿದೆ. ಗುರು ಶಿಷ್ಯ ಸಂಬಂಧ ಇಲ್ಲವೇ ಇಲ್ಲ. ಯಾಕೆಂದರೆ ಎಷ್ಟೋ ಕಡೆ ನಾವು ಶಿಕ್ಷಕರೇ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಮದುವೆಯಾಗಿದ್ದನ್ನು ನೋಡಿದ್ದೇವೆ. ಅಂತಹ ದೃಶ್ಯಗಳು ಮಕ್ಕಳಲ್ಲಿ ಆ ಒಂದು ಸಂಬಂಧವನ್ನೇ ಉಳಿಸ್ತಾ ಇಲ್ಲ ಇವತ್ತು. ಆದ್ದರಿಂದ ಸಾಧ್ಯವಾದಷ್ಟು ಶಿಕ್ಷಕರು ಆ ಸ್ಥಾನಕ್ಕೆ ಹೋಗುವಾಗ ಕೇವಲ ತಮ್ಮ ವಯಸ್ಸನ್ನು ಗಮನಿಸದೆ ತಮ್ಮ ಸ್ಥಾನವನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಆ ವಯಸ್ಸಿಗನುಗುಣವಾಗಿ ಆ ಮಕ್ಕಳ ಮುಂದೆ ನಾವು ರಿಯಾಕ್ಟ್ ಮಾಡಿದರೆ, ಮಕ್ಕಳು ತಮ್ಮ ವಯಸ್ಸಿಗನುಗುಣವಾಗಿ ರಿಯಾಕ್ಟ್ ಮಾಡಿದಾಗ ಆಗುವ ಅನಾಹುತಕ್ಕೆ ನೂರಾರು ಸಾಕ್ಷ್ಯಗಳಿವೆ ಇವತ್ತು. ಅದಕ್ಕೆ ಬಂಧುಗಳೇ, ನಾವು ಬಹಳ ಅಗತ್ಯವಾಗಿ ಈ ಕುತೂಹಲವನ್ನು, ಜಿಜ್ಞಾಸೆಯನ್ನು ಸಕಾರಾತ್ಮಕವಾಗಿ ಬೆಳೆಸುವ ನಿಟ್ಟಿನಲ್ಲಿ ಏನು ಮಾಡಬಹುದು? ಇವತ್ತು ಸಾಕಷ್ಟು ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ, ನೈತಿಕ ಶಿಕ್ಷಣವನ್ನು ಕೊಡ್ತಿದ್ದೇವೆ, ಮೌಲ್ಯ ಶಿಕ್ಷಣವನ್ನು ಕೊಡ್ತಿದ್ದೇವೆ ಅಂತ ನಾವು ಹೇಳ್ತೇವೆ. ಆದರೆ ಅದು ಕೇವಲ ಕಥೆ ಸಂಗತಿಗಳನ್ನು ಹೇಳುವ ಮಟ್ಟಕ್ಕೆ ಉಳಿದುಕೊಳ್ಳದೆ ಮಕ್ಕಳಲ್ಲಿ, ಈಗ ಉದಾಹರಣೆಗೆ ಒಂದು ಪ್ರೇಮ, ಇನ್ನು ವಯಸ್ಸಿನಲ್ಲಿ ದೃಶ್ಯ ಮಾಧ್ಯಮಗಳನ್ನು ನೋಡಿದಾಗ ಮಕ್ಕಳ ಮನಸ್ಸಿನಲ್ಲಿ ಹದಿಹರೆಯದಲ್ಲಿ ಮೂಡುವ ಬಹುದೊಡ್ಡ ಸಮಸ್ಯೆ ಅಥವಾ ಪ್ರಶ್ನೆ ಕುತೂಹಲವಾಗಿ, ಪ್ರೇಮ ಅಂದರೆ ಏನು? ಕೇವಲ ಆಂಗಿಕ ಅನುಭವ, ಆಂಗಿಕ ಸ್ಪರ್ಶ, ಇದು ಪ್ರೇಮವೇ? ಆ ವಯಸ್ಸಿನಲ್ಲಿ ಮೂಡುವ ಈ ಬಹುತೇಕ ಕುತೂಹಲವನ್ನು ತಣಿಸುವುದಕ್ಕೆ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಈ ಮೌಲ್ಯಗಳು, ಪ್ರೇಮ ಒಂದು ಮೌಲ್ಯ ಯಾವಾಗ ಆಗುತ್ತೆ, ಇಲ್ಲ ಪ್ರೇಮ ಮೌಲ್ಯವಾಗದೆ ಹೋದರೆ ಅದು ಯಾವಾಗ ಕಾಮವಾಗಿ ಬಿಡುತ್ತೆ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿ, ವಯಸ್ಸಿನಲ್ಲಿ ಅದರ ಹಾನಿ ನಷ್ಟಗಳನ್ನು, ಹಾನಿ ಲಾಭಗಳನ್ನು ತಿಳಿಸುವಂತಹ ಪ್ರಯತ್ನ ಆಗಬೇಕು. ಕೇವಲ ಹೆಸರಿಗಷ್ಟೇ ಮೌಲ್ಯ ಶಿಕ್ಷಣವಾಗದೆ ಮಗು ಒಂದು ವರ್ಷ ಓದಿ ಹೊರಗೆ ಈಚೆ ಇನ್ನೊಂದು ಕ್ಲಾಸಿಗೆ ಬರುವ ಹೊತ್ತಿಗೆ ನಿರ್ದಿಷ್ಟ ಮಟ್ಟದ ಜೀವನ ಮೌಲ್ಯ ಆ ಮಗುವಿಗೆ ಅರ್ಥವಾಗಬೇಕು, ಅನುಭವಿಸಬೇಕು. ಅದು ಅದಕ್ಕೆ ನಾವು ಮಗುವಿಗೆ ಓಂಕಾರದಿಂದ ಅಕ್ಷರ ಜ್ಞಾನ ಪ್ರಾರಂಭಿಸುವಾಗಲೇ ಆ ಕುತೂಹಲ ತಣಿಸುವುದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಹೋಗಬೇಕು. ಆ ಮಗುವಿನ ಮಾನಸಿಕ ಮೆಚುರಿಟಿಗೆ ಅನುಗುಣವಾಗಿ ಹೇಳಬೇಕಾದದ್ದನ್ನು ಹೇಳುವ ರೀತಿಯಲ್ಲಿ ಹೇಳುವುದು ಬಹಳ ಅವಶ್ಯಕವಾಗುತ್ತೆ. ಕುತೂಹಲವನ್ನು ಮಟ್ಟ ಹಾಕುವುದಕ್ಕೆ ನೋಡಿ, ನಾವು ಕುತೂಹಲದಿಂದ ಏನು ಮಾಡ್ತೇವೆ, ಬಹಳ ಅಗತ್ಯವಾಗಿ ಇಲ್ಲೊಂದು ತಪ್ಪುದಾರಿಗೆ ಹೋಗುವಂತಹ ಸಾಧ್ಯತೆ ಎಲ್ಲಿ ಅಂದರೆ, ಈ ಚಾಡಿ ಮಾತುಗಳು ಕುತೂಹಲದ ಒಂದು ಭಾಗವೇ. ನನಗೆ ನಿಮ್ಮ ಬಗ್ಗೆ ಯಾರೋ ಏನೋ ಹೇಳಿದ್ರು, ಅದನ್ನು ನಿಮಗೆ ತಲುಪಿಸುವವರೆಗೆ ನನಗೆ ಅದಿಲ್ಲದ ಕುತೂಹಲ. ನಿಮಗೆ ಹೇಳಿದ ಮೇಲೆ ನಿಮ್ಗೇನು ಅನಿಸುತ್ತೆ ನೋಡೋ ಕುತೂಹಲ. ಇಂತಹ ಕೆಟ್ಟ ಕುತೂಹಲಗಳಿಂದ ದೊಡ್ಡ ದೊಡ್ಡ ಮಹಾಕಾವ್ಯಗಳ ಸೃಷ್ಟಿಯಾಗಿ ಹೋಗಿದೆ. ಅದಕ್ಕೆ ಮೊದಲು ನಾವು ಅಗತ್ಯವಾಗಿ ಚಿಕ್ಕ ಮಗುವಿನಿಂದ ಮನುಷ್ಯತ್ವ ಅಂದರೆ ಏನು ಎನ್ನುವುದನ್ನು ತಿಳಿಸುವ ಪ್ರಯತ್ನ. ಯಾವುದನ್ನು ನಾವಿವತ್ತು ತುಚ್ಛೀಕರಿಸ್ತಿದ್ದೇವೆ, ಅಧ್ಯಾತ್ಮ ಅಂದರೆ ಜೀವನದ ಕೊನೆಯ ಗಳಿಗೆಯಲ್ಲಿ ಮೂಡಿ ಬರುವಂಥದ್ದು ಅಂತ, ಅದನ್ನು ಪ್ರಾರಂಭದಿಂದ ಶುರು ಮಾಡಿದರೆ ಆ ಗಿಡವಾಗಿ ಬಗ್ಗಿಸುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸನ್ನು.
ಎಲ್ಲ ಮುಗಿದು ಹೋದ ಮೇಲೆ ವೃದ್ಧಾಪ್ಯದಲ್ಲಿ ರಾಮಕೃಷ್ಣ ಅಂತ ಹೇಳು ಅಂತ ಕೂರಿಸ್ಕೊಂಡ್ರೆ ಬದಲಾಗುವುದಕ್ಕೆ ಅವಕಾಶವೇ ಇಲ್ಲದಾಗ ಹೇಳಿ ಏನು ಮಾಡ್ತೇವೆ ಅಂದರೆ ಸಮಯ ಕೊಲ್ಲೋ ಕೆಲಸ ಮಾಡ್ತೇವೆ ವಿನಃ ಸಂಪಾದನೆ ಏನೂ ಆಗುವುದೇ ಇಲ್ಲ ಅಲ್ಲಿ. ಹಾಗಂತ ಅಧ್ಯಾತ್ಮವಾದಿಗಳೆಲ್ಲರೂ ಸಹ ಕುತೂಹಲವನ್ನು ಸಕಾರಾತ್ಮಕವಾಗಿಯೇ ತಣಿಸ್ಕೊಂಡಿದ್ದಾರೆ ಅಂತ ನಾವೇನು ಪ್ರಮಾಣೀಕರಿಸಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಬಹುತೇಕ ಮಟ್ಟದಲ್ಲಿ ಸರಿಯಾಗಿ ಎತ್ತರದ ಚಿಂತನೆಯನ್ನು ರೂಢಿಸಿಕೊಂಡ್ರೆ ನಮ್ಮಲ್ಲಿ ನಾವು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವ ಕುತೂಹಲದಿಂದ ಅವನ ಹತ್ತಿರಕ್ಕೆ ಹೋದಾಗ, ಪರಮಾತ್ಮ ಶಕ್ತಿಯನ್ನು ಅನುಭವಿಸ್ತಾ ಹೋದಾಗ, ಆ ಶಕ್ತಿ ನಮ್ಮ ಅಂತರಂಗವನ್ನು ಶಕ್ತಿಶಾಲಿ ಮಾಡಿದಾಗ ಮನಸ್ಸಿನಲ್ಲಿ ಮೂಡುವಂತಹ ಮನೋಬಲ ಮನುಷ್ಯನ ಈ ಕುತೂಹಲ ಪ್ರವೃತ್ತಿಯನ್ನು ಸಕಾರಾತ್ಮಕವಾಗಿ ಬೆಳೆಸಿ ಮಕ್ಕಳ ಕಣ್ಣುಗಳಲ್ಲಿ ಕಾಣುವಂತಹ ಕುತೂಹಲದ ದೃಷ್ಟಿ ಆ ಬೆಳಗುತ್ತಿರುವ ಕಣ್ಣುಗಳಲ್ಲಿ ಕಾಣುವ ಕಣ್ಬೆಳಕು ಸಕಾರಾತ್ಮಕವಾಗಿ ಹೊರಹೊಮ್ಮುವುದಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ಇಲ್ಲಿ ನಾವು ಒಂದು ಅಂಶವನ್ನು ಎಲ್ಲರೂ ಗಮನಿಸಲೇಬೇಕಾಗುತ್ತೆ. ಏನು ಅಂದರೆ, ನಮ್ಮ ಜವಾಬ್ದಾರಿಯನ್ನು ಇನ್ನೊಬ್ಬರ ಬೆನ್ನಿಗೆ ನಾವು ಹಂಚುವುದು ಬೇಡ. ಇದು ಇವ್ರ ಜವಾಬ್ದಾರಿ, ಇವರು ಮಾಡಲಿ. ಇದು ಪೋಷಕರ ಜವಾಬ್ದಾರಿ ಅಂತ ಶಿಕ್ಷಕರು, ಇದು ಶಿಕ್ಷಕರ ಜವಾಬ್ದಾರಿ ಅಂತ ಪೋಷಕರು, ಇದು ಅವರ ಮನೆಯ ಜವಾಬ್ದಾರಿ ಅಂತ ಹೋಗದೆ ನಾವೆಲ್ಲರೂ ಸಹ ಪ್ರತಿಯೊಬ್ಬನು, ನಾನೀಗಾಗಲೇ ನಾವು ನೆನಪು ಮಾಡಿಕೊಂಡ ಹಾಗೆ ಮನಃಶಾಸ್ತ್ರಜ್ಞರು ಹೇಳುವ ಹಾಗೆ ಕುತೂಹಲ ಒಂದು ಸಣ್ಣ ಮಗುವಿನಿಂದ ಸಾಯುವ ಕಾಲಘಟ್ಟದ ತನಕ ಎಲ್ಲರ ಮನಸ್ಸಿನಲ್ಲಿ ಮೂಡುವ ಸಹಜ ಪ್ರವೃತ್ತಿ. ಟ್ರೈನ್ ಓಡ್ತಾ ಇರುವುದನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಕುತೂಹಲಗಳು ಬರಬಹುದು. ಈ ಹಳಿಯಲ್ಲಿ ಕೆಳಗಡೆ ₹1 ನಾಣ್ಯ ಹಾಕಿದರೆ ಏನಾಗ್ಬೋದು ನೋಡುವ ಕುತೂಹಲವು ಮೂಡಬಹುದು. ಹಾಗಂತ ನೀವು ಇಳಿದು ಹಳಿಯ ಮೇಲೆ ನಾಣ್ಯ ಹಾಕಕ್ಕೆ ಹೋದರೆ ಏನಾಗ್ಬೋದು ಯೋಚನೆ ಮಾಡಿ. ಕುತೂಹಲಗಳನ್ನು ತಣಿಸಿಕೊಳ್ಳುವುದಕ್ಕೆ ಈಗಾಗಲೇ ಹೇಳಿದ ಹಾಗೆ ಅಗತ್ಯವಾ ಎನ್ನುವ ಒಂದು ಪ್ರಶ್ನೆಯನ್ನು ಮೊದಲಿಟ್ಕೊಂಡು, ಅಪಾಯ ಏನಾದರೂ ಇದೆಯಾ ಎನ್ನುವ ಇನ್ನೊಂದು ಪ್ರಶ್ನೆಯನ್ನು ಮುಂದೆ ಇಟ್ಕೊಂಡು ನಂತರ ಆ ಕುತೂಹಲವನ್ನು ತಣಿಸಿಕೊಳ್ಳುವುದಕ್ಕೆ ನಾವು ಹೋದರೆ, ಅಧ್ಯಾತ್ಮವನ್ನು, ಭಗವಂತನ ನೆನಪನ್ನು ಜೊತೆಗಿಟ್ಕೊಂಡು ನಾವು ಕುತೂಹಲದ ದಾರಿಯಲ್ಲಿ ಜಿಜ್ಞಾಸೆಯನ್ನು ಪೂರ್ಣಗೊಳಿಸಿಕೊಳ್ಳುತ್ತಾ ಉತ್ತಮ ಜಿಜ್ಞಾಸುವಾಗಿ ರೂಪುಗೊಳ್ಳುವುದು ಸಾಧ್ಯ. ಎಂಥ ಒಳ್ಳೆ ಮಾತನ್ನು ಹೇಳಿದ್ರಿ ವೀಣಕ್ಕ. ನಾನು ಅದೇ ಅಂದ್ಕೊಳ್ತಾ ಇದ್ದೆ. ಯಾಕೆಂದರೆ ಮಕ್ಕಳಲ್ಲಿ ಕುತೂಹಲ ತಣಿಸುವುದರ ಬಗ್ಗೆ ನಾವು ಮೊದಲು ಪೋಷಕರು ಮತ್ತು ಶಿಕ್ಷಕರು ಕೂಡ ಮಾನಸಿಕವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು, ಅಂದರೆ ನಮ್ಮ ಕುತೂಹಲ ಪ್ರವೃತ್ತಿನೂ ನಾವು ತಣಿಸ್ಕೊಂಡು ಆಮೇಲೆ ಆ ಮಕ್ಕಳಲ್ಲಿ ಇರುವಂತಹ ಕುತೂಹಲ ಪ್ರವೃತ್ತಿಯನ್ನು ಸಕಾರಾತ್ಮಕವಾಗಿ ಬದಲಾಯಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಮನೆ ವಾತಾವರಣವೂ ಬಹಳಷ್ಟು ಪ್ರಭಾವ ಬೀರಿರುತ್ತೆ ಮಕ್ಕಳಿಗೆ. ಅದಕ್ಕೆ ನಾವು ಮಕ್ಕಳನ್ನು ಬರೀ ಅಂದರೆ ಪ್ರಯೋಜನ ಇಲ್ಲ, ಅವರಲ್ಲಿರುವ ಕುತೂಹಲ ಪ್ರವೃತ್ತಿಯನ್ನು ನಾವು ಸಕಾರಾತ್ಮಕವಾಗಿ ಬದಲಾಯಿಸೋದ್ರ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ಇಬ್ಬರ ಪಾತ್ರವೂ ಕೂಡ ಅಲ್ಲಿದ್ದರೆ ಅದು ಅವರು ಮುಂದಕ್ಕೂ ಕೂಡ ಅವ್ರಿಗದು ಉಪಯೋಗ ಆಗಿ ಒಬ್ಬ ಒಳ್ಳೆಯ ಪ್ರಜೆಯಾಗಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸಮಾಜ ಸೃಷ್ಟಿಯಾಗ್ಬೋದು ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಆಶಯ. ಸೊ ಈ ದಿಶೆಯಲ್ಲಿ ನಾವು ಪೋಷಕರು ಮತ್ತು ಶಿಕ್ಷಕರಲ್ಲೂ ಕೂಡ ಅದನ್ನೇ ಕೇಳ್ಕೊಳ್ಳೋಣ ಈ ಒಂದು ನಮ್ಮ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾ, ಇವತ್ತು ಭಾಳಷ್ಟು ವಿಷಯಗಳನ್ನು, ಅಂದರೆ ನನ್ನ ಕುತೂಹಲವನ್ನು ಕೂಡ ನೀವು ತಣಿಸಿದ್ದೀರಿ. ಹಾಗಾಗಿ ತಮಗೆ ಮೊದಲು ನಾನು ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಂದು ಮನುಷ್ಯ ಸಹಜ ಪ್ರವೃತ್ತಿಯ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ದೀರ್ಘವಾಗಿ ಚರ್ಚಿಸೋಣ, ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.